ಎಲ್ಲರಿಗೂ ನಮಸ್ಕಾರ. ಮೇಘನಸ್ ಡೈಲಿ ಅಡುಗೆ ಕುಕಿಂಗ್ ಚಾನಲ್ಗೆ ಸ್ವಾಗತ. ಈಸಿಯಾಗಿ ಹೋಳಿಗೆ ಮಾಡೋಣ. ಬೇಳೆ ಹೋಳಿಗೆ ಅಲ್ಲ, ರವೆ ಹೋಳಿಗೆ. ಹೋಳಿಗೆ ಮಾಡೋಕ್ಕೆ ಫಸ್ಟು ಕಣಕ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಕಪ್ ಮೈದಾ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಬೇಡ ಅಂದರೆ ಹಾಕ್ಕೋಬೇಡಿ. ಅರಿಶಿನ ಜಸ್ಟ್ ಆಪ್ಷನಲ್ ಅಷ್ಟೇ. ಇವಾಗ ನೀರು ಹಾಕ್ಕೊಂಡು ನಾರ್ಮಲ್ ಆಗಿ ಮಾಡುವಂಥ ಹೋಳಿಗೆ ಹಿಟ್ಟಿನದಕ್ಕೆ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಹಿಟ್ಟು ಕಲಸಿದ ಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 10 ರಿಂದ 20 ನಿಮಿಷ ನೆನೆಯಕ್ಕೆ ಬಿಡೋಣ. ಹಿಟ್ಟು ಎಷ್ಟೊತ್ತು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಇವಾಗ ಒಂದು ಬೌಲ್ನಷ್ಟು ಬೆಲ್ಲ ತಗೊಂಡಿದ್ದೀನಿ. ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಬೆಲ್ಲ ಎಲ್ಲ ಕರಗಿದ ಮೇಲೆ ಅದನ್ನು ಜರಡಿಲಿ ಸೋಸ್ಕೊತಾ ಇದ್ದೀನಿ, ಯಾಕಂದರೆ ಅದರಲ್ಲಿ ಸಣ್ಣ ಪುಟ್ಟ ಕಸ ಅದು ಇದು ಇರುತ್ತೆ ಅಂತ. ಮತ್ತೆ ಆ ಬೆಲ್ಲದ ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಕುದೀತಾ ಇರುವಾಗ ನಾನು ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇರೋ ಬೆಲ್ಲದ ನೀರಿಗೆ ಒಂದು ಬೌಲ್ನಷ್ಟು ಸಣ್ಣ ಸೂಜಿ ರವೆ ತಗೊಂಡಿದ್ದೀನಿ. ಅಂದರೆ ಚಿರೋಟಿ ರವೆ ಅಲ್ಲ, ನಾರ್ಮಲ್ ರವೆ. ಅದಕ್ಕೆ ನಾನು ಅಂಟಬಾರ್ದು ಅಂತ 2 ಚಮಚ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದು ತಳ ಹಿಡಿದೇ ಇರೋ ಥರ ಸ್ವಲ್ಪ ಹೊತ್ತು ಚೆನ್ನಾಗಿ ಗೂರಾಡ್ಕೋಬೇಕು. ಅದು 5 ರಿಂದ 10 ನಿಮಿಷ ಮಾಕ್ಕೊಳ್ಳೋಕ್ಕೆ ಪ್ಲೇಟ್ ಮುಚ್ಚಿಬಿಡೋಣ. ಇವಾಗ ರವೆ ಹೂರಣ ರೆಡಿಯಾಗಿದೆ. ಇವಾಗ ಹೋಳಿಗೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಹೋಳಿಗೆ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಪೇಪರ್ನ ತೊಗೊಂಡಿದ್ದೀನಿ. ಇವಾಗ ಕಲಸಿಟ್ಟಿರೋ ಕಣಕ ತೊಗೊಂಡು ನಾವು ಹೂರಣನ ಸ್ಟಫಿಂಗ್ ಮಾಡ್ಕೊಳ್ಳೋಣ. ನಾರ್ಮಲ್ ಆಗಿ ನಾವು ಹೇಗೆ ಬೇಳೆ ಹೋಳಿಗೆ ಮಾಡ್ಕೋತೀವೋ ಅದೇ ಥರನೇ ಮಾಡ್ಕೊಳ್ಳೋಣ. ಲಟ್ಟಿಸ್ಕೋಬೇಕಾದ್ರೆ ಹೂರಣ ಆಚೆ ಬರದೇ ಇರೋ ಥರ ನಾವು ಕ್ಲೀನಾಗಿ ಫಿಲ್ ಮಾಡ್ಕೊಳ್ಳೋಣ. ಇನ್ನು ಯಾರು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಹೋಳಿಗೆ ತಟ್ಕೊಳ್ಳೋಣ. ನಾನು ಕೈಯಿಂದನೇ ಇಲ್ಲಿ ತಟ್ಕೊತಾ ಇದ್ದೀನಿ. 2 ರೀತಿ ಹೋಳಿಗೆ ಮಾಡ್ಕೋಬಹುದು. ಒಂದು ಕೈಯಲ್ಲೇ ತಟ್ಕೋಬಹುದು, ಇನ್ನೊಂದು ಲಟ್ಟಣಿಗೆಲಿ ಲಟ್ಟಿಸ್ಕೋಬಹುದು. ನಾನು ಒಂದು ಕೈಯಲ್ಲಿ ತಟ್ಟಿದ್ದೀನಿ, ಇನ್ನೊಂದು ಲಟ್ಟಣಿಗೆಲಿ ಕೂಡ ಲಟ್ಟಿಸ್ಕೊಂಡಿದ್ದೀನಿ. ನಾನಿಲ್ಲಿ ಬೆರಳು ಮಾರ್ಕ್ ಮೂಡಬಾರ್ದು ಅಂತ ಹೇಳ್ಬಿಟ್ಟು ರೋಲರಿಂದ 1-2 ರೋಲ್ ತಿರುಗಿಸ್ಕೊಳ್ತಾ ಇದ್ದೀನಿ. ತುಂಬ ತೆಳುವಾಗಿ ಹೋಳಿಗೆ ತಟ್ಕೊಳಕ್ಕೆ ಹೋಗ್ಬಾರ್ದು, ಯಾಕೆಂದರೆ ಅದು ರವೆ ಆಗಿರೋದ್ರಿಂದ ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾನು ಹೆಂಚ್ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಇವಾಗ ಅದು ಕಾದಿದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹೋಳಿಗೆನ ಅದ್ರ ಮೇಲೆ ಹಾಕ್ಕೊಳ್ಳೋಣ. ಇವಾಗ 2 ಕಡೆನೂ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು, ಅದು ರವೆ ಆಗಿರೋದ್ರಿಂದ ಬೆಂದಷ್ಟು ರುಚಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ 2 ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು. ಈ ಹೋಳಿಗೆ ಮಾಡಬೇಕು ಅಂದ್ಕೊಂಡಾಗ ಹೇಗೆ ಬರುತ್ತೋ ಏನು ಅಂತ ಇತ್ತು, ಬಟ್ ಮಾಡಿದ್ಮೇಲೆ ನಿಜವಾಗ್ಲೂ ಒಂದು ಹೋಳಿಗೆನೂ ಏನೂ ಕೆಟ್ಟೋಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇದು ಬೇಳೆ ಹೋಳಿಗೆ ಅಷ್ಟು ರಿಸ್ಕ್ ಇಲ್ಲ, ತುಂಬ ಈಸಿ ಇದೆ. ಸೊ ಹಂಗಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರಾದರೂ ಸಡನ್ನಾಗಿ ಗೆಸ್ಟ್ಗಳು ಬಂದಾಗ ಅಥವಾ ನಮಗೆ ಸಡನ್ನಾಗಿ ಹೋಳಿಗೆ ತಿನ್ನಬೇಕು ಅನ್ನಿಸ್ದಾಗ ಯಾವುದೇ ರೀತಿ ಬೇಳೆ ಬೇಯಿಸ್ಬೇಕು, ಹೂರಣ ಮಾಡಬೇಕು, ಇದು ಯಾವುದು ತಲೆನೋವಿಲ್ಲದೆ ಈಸಿಯಾಗಿ ಕೇವಲ ರವೆಯಿಂದನೇ ನಾವು ಈ ಹೋಳಿಗೆ ಮಾಡ್ಕೊಬೋದು. ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನಂದು ಯೂಟ್ಯೂಬ್ ಜೊತೆ ಇನ್ಸ್ಟಾಗ್ರಾಮ್ ಐಡಿ ಕೂಡ ಇದೆ, ಮೇಘನಸ್ ಡೈಲಿ ಅಡುಗೆ ಅಂತ. ದಯವಿಟ್ಟು ಆ ಐಡಿನೂ ಕೂಡ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ವೀಡಿಯೋಸ್ಗಳನ್ನು ನೋಡಿ, ಫುಲ್ ಲಾಂಗ್ ಫಾರ್ಮೇಟ್ ನೋಡಿ, ಯಾಕಂದರೆ ತುಂಬ ಬೇಗನೆ ಸ್ಕಿಪ್ ಮಾಡಿಬಿಟ್ರೆ ಡೀಟೇಲಾಗಿ ಗೊತ್ತಾಗಲ್ಲ. ಸೊ ಹಾಗಾಗಿ ಫುಲ್ ವಿಡಿಯೋ ನೋಡಿ. ಇನ್ನಷ್ಟು ರುಚಿಕರ ರೆಸಿಪಿಗಳಿಗಾಗಿ ಮೇಘನಸ್ ಡೈಲಿ ಅಡುಗೆ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿಗಳು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮ್ಮ ರೆಸಿಪಿಗಳನ್ನು ಟ್ರೈ ಮಾಡ್ತೀನಿ. ಮತ್ತು ಮೃದುವಾದಂತಹ ರವೆ ಹೋಳಿಗೆ ರೆಡಿಯಾಗಿದೆ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.